ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳಿಂದ ನನಗೆ ಒಳ್ಳೆ ಬೀನ್ಸ್ ಪಲ್ಯ ತಿನ್ನಬೇಕು ಚಪಾತಿ ಜೊತೆ ಅಂತ ಆಸೆ ಆಗ್ತಿತ್ತು. ಸೊ ಇವತ್ತಿನ ರೆಸಿಪಿಯಲ್ಲಿ ಬೀನ್ಸ್ ಪಲ್ಯ ಮಾಡ್ತಾ ಇದ್ದೀವಿ. ಸೊ ಅದು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ 1/4 kg ಬೀನ್ಸ್ ತೊಗೊಂಡಿದ್ದೀವಿ, 250 ಗ್ರಾಮ್ಸ್. ಸೊ ಫಸ್ಟು ಒಂದು ಬಾಣಲಿಯಲ್ಲಿ 2 ಸ್ಪೂನ್ಸ್ ಆಯಿಲ್ ಹಾಕೋತಿದ್ದೀವಿ. ಮತ್ತು 1 ಸ್ಪೂನ್ ಉದ್ದಿನಬೇಳೆ, ಉರದ್ ದಾಲ್ ಅಂತ ಕೂಡ ಕರಿತೀವಿ. 2 ಚಿಲ್ಲೀಸ್ನ ಸ್ಲಿಟ್ ಮಾಡಿ ಫ್ರೈ ಮಾಡ್ಕೋತಾ ಇದ್ದೀವಿ. ಅದಕ್ಕೆ ಒಂದು ಮೀಡಿಯಮಿಂದ ಲಾರ್ಜ್ ಆನಿಯನ್ನ ಚಾಪ್ ಮಾಡಿ ಹಾಕೋತಿದ್ದೀವಿ. ಫ್ರೈ ಆದಮೇಲೆ 1 ಸ್ಪೂನ್ ಸಾಲ್ಟು, ಅದಾದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಬೀನ್ಸ್ ಹಾಕೋತಿದ್ದೀವಿ. ಬೀನ್ಸ್ನಲ್ಲಿ ಸ್ವಲ್ಪ ಸ್ಲ್ಯಾಂಟಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ನೀವು ಬೇಕಾದ್ರೆ ರೌಂಡಾಗೂ ಕಟ್ ಮಾಡ್ಕೊಬೋದು. ಇದಕ್ಕೀಗ 1/4 ಟೀ ಸ್ಪೂನ್ಸ್ ಟರ್ಮರಿಕ್ ಪೌಡರ್ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳೋಣ. ಈಗ ಇದನ್ನು ಸಿಮ್ಮಲ್ಲಿಟ್ಟು ಕ್ಲೋಸ್ ಮಾಡಿ ಇಟ್ಕೊಂಡ್ರೆ 10 ಮಿನಿಟ್ಸಲ್ಲಿ ಅದು ಆಲ್ಮೋಸ್ಟ್ ಒಂದು ಅರ್ಧ ಬೇಯುತ್ತೆ. ಇದಕ್ಕೆ ಗ್ರೇಟೆಡ್ ಕೋಕೋನಟ್ 3 to 4 ಸ್ಪೂನ್ಸ್ ಆ್ಯಡ್ ಮಾಡ್ತಿದ್ದೀವಿ. ಆಲ್ಮೋಸ್ಟ್ ಒಂದು ಅರ್ಧ ಹೋಳಷ್ಟು ತೊಗೊಂಡಿದ್ದೀವಿ ಕೋಕೋನಟ್ಟು. ಈಗ ಫ್ರೈ ಮಾಡೋಕೆ ಸ್ವಲ್ಪ ಹಾಕಿಬಿಟ್ಟು ಲಾಸ್ಟಲ್ಲಿ ಗಾರ್ನಿಷ್ ಮಾಡೋಕ್ಕೆ ಇನ್ನೂ ಸ್ವಲ್ಪ ಕೋಕೋನಟ್ ಆ್ಯಡ್ ಮಾಡ್ಕೊಳ್ಳೋಣ. ಕೋಕೋನಟ್ ಇಷ್ಟ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಸ್ಟೆಪ್ಪು. ಈಗ ಬೀನ್ಸ್ ಪಲ್ಯ 3 to 4 ಇಂಗ್ರೀಡಿಯೆಂಟ್ಸಲ್ಲಿ ಮುಗ್ದೋಗಿದೆ.